ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ದೀಪಾವಳಿ ಹಬ್ಬದ ವಿಶೇಷ ಅಕ್ಕಿ ಹುಗ್ಗಿನ ಮಾಡ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ನೈವೇದ್ಯಕ್ಕೆ ಅಂತ ಮಾಡ್ತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ ಆಗಿರೋಂಥ, ಪಾಪ್ಯುಲರ್ ಆಗಿರೋಂಥ ಖಾದ್ಯ ಇದು. ಇದನ್ನು ನಾವು ಕುಸ್ಬೆ ಬೀಜ ಅಂದರೆ ಸ್ಯಾಫ್ಲವರ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದರಿಂದ ಮಾಡ್ತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಪ್ರತಿಯೊಬ್ಬರೂ ಅವಾಗೊಮ್ಮೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಉತ್ತಮ ಆಗುತ್ತೆ. ವೆಲ್ಕಮ್ ಟು ಮೈ ಚಾನಲ್. ಇದನ್ನು ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅಂತ ಮಾಡ್ತಾರೆ, ನೈವೇದ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಓಳು ಬದನೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ತುಪ್ಪ ಜಾಸ್ತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತಂದರೆ, ನಾನಿಲ್ಲಿ 1 ಲೋಟ ಕುಸ್ಬೆ ಬೀಜನ ತೊಗೊಂಡಿದ್ದೀನಿ. ಈ ಥರ ಇರುತ್ತೆ ನೋಡಿ ಕುಸ್ಬೆ ಬೀಜ. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಸ್ಯಾಫ್ಲವರ್ ಸೀಡ್ಸ್ ಅಥವಾ ಕುಸ್ಬೆ ಬೀಜ ಅಂತ ಕೇಳಿದ್ರೆ ಸಿಗುತ್ತೆ. ಈಗ 1 ಲೋಟನ ತಗೊಳ್ತಾ ಇದ್ದೀನಿ. ಇದನ್ನು ನಾವು 2 ರಿಂದ 3 ಸತಿ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಇದರಲ್ಲಿ ಧೂಳು ಏನಾದರೂ ಇತ್ತು ಅಂದರೆ ಎಲ್ಲ ಕ್ಲೀನ್ ಆಗುತ್ತೆ. ಚೆನ್ನಾಗಿ ನೀರು ಹಾಕಿ 2-3 ಸತಿ ಚೆನ್ನಾಗಿ ತೊಳೆದು ಆಮೇಲೆ ನಾವು ನೀರೆಲ್ಲ ತೆಗೆದ್ಬಿಟ್ಟು ಆ ನೀರನ್ನ ಬೇಕಾದರೆ ನೀವು ಗಿಡಕ್ಕೆ ಹಾಕೋಬೋದು. ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಈಗ ನಾನು ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ, ಅಂದರೆ ನಾನು ಇದನ್ನು 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು ನೆನೆಸಿ ಇದರಿಂದ ಹಾಲು ತೆಗೆದು ಮಾಡೋ ಅಂಥದ್ದು ಇದು ಅಡುಗೆ. ಇದು ಈಗ ನಾನು ನೀರು ಹಾಕಿ 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಈಗ ನಾನು ಇದಕ್ಕೆ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ 2 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. 1 ಲೋಟ ಕುಸ್ಬೆ ಬೀಜಕ್ಕೆ 2 ಲೋಟ ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು 2 ರಿಂದ 3 ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಏನಾದರೂ ಧೂಳು ಕಸ ಇದ್ದರೆ ಕ್ಲೀನ್ ಆಗುತ್ತೆ ಅಂತ. ಈ ಅನ್ನನ ನಾವು ರೇಷನ್ ಅಕ್ಕಿನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು ರೇಷನ್ ಅಕ್ಕಿ. ಈಗ ನಾನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಈ ಕುಕ್ಕರ್ನಲ್ಲಿ ನಾನು ತೊಳೆದಿರೋ ಅಂಥ ಈ ರೇಷನ್ ಅಕ್ಕಿನ ಹಾಕಿ 1 ಲೋಟಕ್ಕೆ 2 ಲೋಟ ನೀರಷ್ಟು ಹಾಕಿ, ಅಂದರೆ 1:2 ರೇಷನಲ್ಲಿ ನೀರು ಹಾಕ್ಕೋಬೇಕು. ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾವೀಗ ಕುಕ್ಕರ್ ಲಿಡ್ನ ಮುಚ್ಚಿ ನಾವು 3 ರಿಂದ 4 ವಿಷಲ್ಲು ಕೂಗಿಸಿದ್ರೆ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಈಗ ಅನ್ನನ ನಾವು ಬೇಯಕ್ಕಿಡಬೇಕು. ಅಷ್ಟರಲ್ಲಿ ಬೇಯಕ್ಕಿಟ್ಟ ಮೇಲೆ ನಾವು ಇಲ್ಲಿ ಹಾಲನ್ನು ತಗೊಳ್ಳೋಣ. ಕುಸ್ಬೆ ಹಾಲಿಂದ ಮಾಡೋ ಅನ್ನ ಇದು. ಹಾಗಾಗಿ ಫಸ್ಟು ನಾನು ಈಗ 2 ಬ್ಯಾಚಲ್ಲಿ ನಾನೀಗ ಇದಿಷ್ಟು ಕುಸ್ಬೆ ಬೀಜ ಏನು ನೆಂದಿದೆಯಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಈ ಥರ ರುಬ್ಕೊಂಡಾಗ ಸ್ವಲ್ಪ ನೋಡಿ ಈ ಥರ ತರಿಯಾಗಿ ಬರುತ್ತೆ. ಇದಕ್ಕೆ ಮತ್ತೆ ಇವಾಗ ನಾನು ನೀರು ಫಸ್ಟು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಆಮೇಲೆ ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ತಾ ಹೋಗಬೇಕು. ಈಗ ಮತ್ತೆ ನೀರನ್ನು ಸೇರಿಸ್ಕೊಂಡು ರುಬ್ಬಲ್ಲೇ ಈ ಥರ ಹಾಲು ಬರುತ್ತೆ. ಈಗ ನಾವು ಒಂದು ಜರಡಿನ ಇಟ್ಕೊಂಡು ಚೆನ್ನಾಗಿ ಶೋಧಿಸ್ಕೋಬೇಕು. ಈಗ ನಾವು ಇದರಿಂದ ಹಾಲು ತೆಗೆಯೋದು 2-3 ಸತಿ ಹಾಲು ತಕ್ಕೋಬೇಕು ರುಬ್ಬಿ. ಈಗ ನೋಡಿ ನಾನು ರುಬ್ಬಿರೋ ಅಂಥ ಕುಸ್ಬೆನ ಚೆನ್ನಾಗಿ ಹಾಕಿ ಇದರಲ್ಲಿ ಜರಡಿನಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೊಂಡು ಮತ್ತೆ ಇನ್ನೊಂದು ಸತಿ ಅದನ್ನು ಮಿಕ್ಸರಲ್ಲಿ ರುಬ್ಕೋಬೇಕು. ಇದನ್ನು ಎಲ್ಲಿವರೆಗೂ ಅಂತಂದರೆ 2 ರಿಂದ 3 ಸತಿ ಮಾಡಿಕೊಂಡ್ರೆ ಪೂರ್ತಿ ಹಾಲು ಅದರಲ್ಲಿ ಚೆನ್ನಾಗಿ ಬರುತ್ತೆ. ಹಾಲು ಚೆನ್ನಾಗಿದ್ದಷ್ಟು ಅನ್ನ ಅಂದರೆ ನಮ್ಮ ಅಕ್ಕಿ ಹುಗ್ಗಿ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಚೆನ್ನಾಗಿ. ನೋಡಿ ಈಗ ನಾನು ಇದು 2ನೇ ಸರಿ ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಇನ್ನೊಂದು ಸತಿ ನಾವು ಆ ಥರ ಮತ್ತೆ ವಾಪಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಮತ್ತು ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ಈಗ ನಾನು ಮತ್ತೆ ಒಂದು ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕಿದ್ರೆ ಆಯಿತು. ಚೆನ್ನಾಗಿ ಹಾಲು ಬರಬೇಕು ಅದರಲ್ಲಿ. ಈ ಥರ ನೋಡಿ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಮಾಡಿದಾಗ ಚೆನ್ನಾಗಿ ಹಾಲು ಬರ್ತಾಯಿದೆ. ನೋಡಿ ಎಷ್ಟು ಕ್ರೀಮಿಯಾಗಿ ಬರ್ತಿದೆ ಹಾಲು. ಈ ಥರ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಇನ್ನೊಂದು ಸತಿ ಚೆನ್ನಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸರ್ ಮಾಡಿಕೊಂಡು ಚೆನ್ನಾಗಿ ನಾವು ಈಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈಗೆಲ್ಲ ಚೆನ್ನಾಗಿ ಹಾಲು ಬಂದಿದೆ. ಸಾಧಾರಣ ಒಂದು 2 ಲೋಟದಷ್ಟು ನನಗೆ ಹಾಲು ಬಂತು ಇಷ್ಟು ಇದಕ್ಕೆ ಇದಕ್ಕೇನೆ ಸೀಡ್ಸಿಗೆ. ನೋಡಿ ಈ ಥರ ಚೆನ್ನಾಗಿ ಎಲ್ಲ ತೊಳ್ಕೊಂಡು ಎಲ್ಲ ನೀರೆಲ್ಲ ಹಾಕ್ಕೊಂಡ್ರೆ ಅಷ್ಟೂ ಹಾಲು. ನಾನೀಗ ಅನ್ನನ ನಾನು ಮೆತ್ತಗೆ ಬೇಯಿಸ್ಕೊಂಡಿರ್ತೀನಿ, ಅದಕ್ಕೆ ಈ ಹಾಲನ್ನ ಸೇರಿಸ್ಕೋಬೇಕು. ಈಗ ನೋಡಿ ಎಲ್ಲ ಹಾಲೆಲ್ಲ ಚೆನ್ನಾಗಿ ತೆಗೆದಾದ ಮೇಲೆ ಇದು ಕುಸ್ಬೆ ಹಾಲು ಅಂತ ಕರೀತಾರೆ. ಈಗ ನಾವು ಅನ್ನ ಆಗಿದೆ, ಅನ್ನ ಬೆಂದಿರೋ ಅನ್ನನ ಅಂದರೆ ಬಿಸಿ ಇರುವಾಗಲೇ ಪಾತ್ರೆಗೆ ಹಾಕ್ಕೊಂಡು ದಪ್ಪ ತಳ ಪಾತ್ರೆಗೆ ಹಾಕ್ಕೊಂಡು, ಏಕೆಂದರೆ ನಾವು ಅದನ್ನು ಸ್ಟವ್ ಮೇಲೆ ಇಟ್ಟು ಮತ್ತೆ ಸ್ವಲ್ಪ ಕುದಿಸ್ತೀವಿ. ಹಾಗಾಗಿ ಈಗ ದಪ್ಪ ತಳ ಪಾತ್ರೆಗೆ ಈ ಅನ್ನನೆಲ್ಲ ಅಷ್ಟನ್ನು ತೆಗೆದು ಚೆನ್ನಾಗಿ ಬಿಸಿ ಇರುವಾಗಲೇ ನಾವು ಸೌಟಿನ ಸಹಾಯದಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಮಿತ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ಳೋ ಥರ ಮೆತ್ತಗಿದ್ದಷ್ಟು ತುಂಬ ಚೆನ್ನಾಗಾಗುತ್ತೆ. ಬೇಕಂದರೆ ನೀವು ಇನ್ನೂ ನೀರು ಸೇರಿಸ್ಕೊಂಡು ಮೆತ್ತಗೆ ಮಾಡ್ಕೋಬೋದು. ಈಗ ನಾನು ಹಾಲನ್ನೆಲ್ಲ ಮಾಡ್ಕೊಂಡಿರೋ ಹಾಲನ್ನೆಲ್ಲ ಕುಸ್ಬೆ ಹಾಲನ್ನೆಲ್ಲ
ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಡೆಲ್ಲ ಕ್ಲೀನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಅದನ್ನು ಸ್ಟವಲ್ಲಿ ಇಡಬೇಕು. ಇದು ಕುಸುಬೆ ಹಾಲಿನ ಹುಗ್ಗಿ ಅಂತಂತಂದರೆ ಇದು ಸಿಹಿ ಅಲ್ಲ, ಇದು ಹಾಗೆಯೇ ಸಪ್ಪೆ ಇರುತ್ತೆ. ಈ ಹಾಲಿನ ಫ್ಲೇವರೇ ಬರಬೇಕು ಇದಕ್ಕೆ ಅನ್ನಕ್ಕೆ. ಇದನ್ನು ನಾವು ಮುಳುಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಮತ್ತು ಒಬ್ಬಟ್ಟಿನ ಸಾರು ಇರುತ್ತಲ್ಲ ಹಬ್ಬದಲ್ಲಿ, ಅದನ್ನು ಹಾಕ್ಕೊಂಡು ತಿನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್ನು. ಲಾಸ್ಟಲ್ಲಿ ನಾನು 1 ಸ್ಪೂನ್ ಉಪ್ಪು ಹಾಕಿ ಆಮೇಲೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ತೀವಿ. ಬೇಕಂದರೆ ಅರಿಶಿಣದ ಎಲೆ ಕೂಡ ಹಾಕಿ ಕುದಿಸ್ಕೋಬೋದು. ಈಗ ಒಂದು 5 ನಿಮಿಷ ಕುದಿಸಿ ಆದಮೇಲೆ ಆಫ್ ಮಾಡಿ, ಈಗ ಬಿಸಿ ಬಿಸಿಯಾಗಿರೋವಂಥ ಮುಳುಗಾಯಿ ಪಲ್ಯ, ಉಪ್ಪಿನಕಾಯಿ ಮತ್ತು ಅರಳು ಸಂಡಿಗೆ ಇಟ್ಟಿದ್ದೀನಿ ನಾನು. ಈಗ ನಮ್ಮ ಬಿಸಿ ಬಿಸಿ ಅಕ್ಕಿ ಹುಗ್ಗಿ ರೆಡಿಯಾಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಹುಗ್ಗಿ ಈ ಥರನೇ, ಅಂದರೆ ಇದು ಕ್ರೀಮಿಯಾಗಿ ಟೆಕ್ಸ್ಚರ್ ಇದು ಬಂದಿರುತ್ತೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ನಬೇಕು, ಭಾಳ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಈ ಥರ ಬದನೆಕಾಯಿ ಎಣ್ಗಾಯಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಮಾಡಿಕೊಂಡು ತಿನ್ಬೋದು. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಒಳ್ಳೆಯದು ಕೂಡ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.